ಗುರುಗಳೇ, ದೈವ ಕಾರ್ಯವನ್ನ ಸಾಧನೆ ಮಾಡೋಕ್ ಹೋಗೋ ಯಾವ ಮನುಷ್ಯನಿಗಾದ್ರೂ ದೈವ ಸಹಾಯ ಇರುತ್ತೆ ಅಂತಾರೆ. ಆದ್ರೆ ನಾಗಮಣಿನ ಸಾಧಿಸೋಕ್ ಹೋಗಿರೋ ಪುಣ್ಯನ ನಾಗಮ್ಮನೇ ಅಡ್ಡ ತಡೆದ್ಲು. ಪುಣ್ಯ ನಾಗಮ್ಮನ ಭಕ್ತಳು. ಯಾಕೆ ಹೀಗ್ ನಡೀತು ಸ್ವಾಮಿ? ಈ ವಿಚಿತ್ರ ಏನು ಗುರುಗಳೇ? ಪುಣ್ಯನ ನಾಗಮ್ಮ ತನ್ನ ಹೆತ್ತು ಮಗಳ ತರ ನೋಡ್ಕೋತಾಳೆ. ಹೆತ್ತು ಮಗಳನ್ನ ಯಾರಾದ್ರೂ ಸಾಯಿಸ್ತಾರಾ? ಇಲ್ಲಿ ನಡೀತಿರೋದೆಲ್ಲ ವಿಚಿತ್ರವಾಗಿದೆಯಲ್ಲ. ಒಳ್ಳೇದ್ ಮಾಡಕ್ ಹೋದಾಗ ದುಷ್ಟಶಕ್ತಿಗಳು ಅಡ್ಡ ಬರುತ್ತೆ. ಆ ಥರದ್ದೇ ಯಾವ್ದಾದ್ರೂ ಶಕ್ತಿ ಪುಣ್ಯ ಕಾರ್ಯಕ್ಕೆ ಅಡ್ಡ ಬರ್ತಿದ್ಯಾ? ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅಷ್ಟೇ ಯಾಕೆ, ನಾಗಮಣಿನ ತಗೊಳ್ಳೋ ಸಮಯದಲ್ಲೂ ಕೂಡ ನಾಗಮ್ಮನ್ನ ಬೇಡ್ಕೊಂಡೆ ನಾಗಮಣಿ ತಗೊಳ್ಳೋದಕ್ಕೆ ಹೋದೆ. ಆದ್ರೆ ತಲೆ ಕೆಡ್ಸ್ಕೋಬೇಡ ಪುಣ್ಯ. ಅಷ್ಟಕ್ಕೂ ಏನ್ ನಡೀತು? ಆ ತ್ರಿಲೋಕ ಸಂಚಾರಿ ಮುಕ್ಕಣ್ಣ ಶಿವನನ್ನು ಕೇಳಿದ್ರೆ ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಈ ಮಂಡಲದ ಮೂಲಕ ಎಲ್ರಿಗೂ ಕಾಣಿಸೋ ಹಾಗೆ ಮಾಡ್ತೀನಿ. ಅಷ್ಟಕ್ಕೂ ಏನಾಯ್ತು ಅಂತ ವಿವರವಾಗಿ ಹೇಳಮ್ಮ. ಸೀತಾರಾಮನ್ ಕಲ್ಯಾಣ ಆಗಿದ ನಂತರ ತಗೊಳಪ್ಪ, ಪುಣ್ಯ ಕೊರಳಿಗೆ ಈ ಮಾಲೆನ ಹಾಕಿ ನೀವಿಬ್ರು ಇಲ್ಲಿಂದ ಹೊರಡಿ. ಅಮ್ಮ ನಾಗಮ್ಮ, ಕೊನೆಗೆ ನಾಗಮಣಿನ ಸಾಧಿಸಕ್ಕಾಗದೆ ವಾಪಸ್ ಬಂದ್ಬಿಟ್ಟೆ ಸ್ವಾಮಿ. ಇವತ್ತಿಗೆ ನನ್ನ ಕತೆ ಮುಗೀತು. ನನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಆ ಪಶುಪತಿ ಆಗಿದ್ರೆ ಹೇಗೋ ಮಾಡಿ ಒಪ್ಪಿಸ್ಬೋದಾಗಿತ್ತು. ಇವ್ರು ನಮ್ಮ ಮಾತು ಕೇಳಲ್ಲ. ನಾಗನಿಧಿ ಅನ್ವೇಷಣೆಗೆ ನಾವಿಡ್ತಿರೋ ಹೆಜ್ಜೆಗೆ ನಮಗೆ ಅಡ್ಡ ಬರ್ತಿರೋದು ಯಾರೋ? ಪುಣ್ಯನ ಕಚ್ಚಿದ್ದು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅದ್ಯಾರೇ ಆದ್ರೂ, ಎಂತವರೇ ಆದ್ರೂ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಿಮ್ಗೆ ಅಡ್ಡವಾಗಿರೋ ಶಕ್ತಿ ಯಾವುದು ಅಂತ ಈಗಲೇ ತೋರಿಸ್ತೀನಿ ವರ್ಮಾ. ಓಂ ನಮಃ ಶಿವಾಯ. ಬರ್ನಿಕಾ, ಎಂತ ಕೆಲಸ ಮಾಡ್ಬಿಟ್ಯೆ? ನಾನೇನ್ ಪಾಪ ಮಾಡಿದೆ ಅಂತ ನನ್ನ ಹೊಟ್ಟೆಲ್ ಹುಟ್ಟಿದ್ಯಾ ನೀನು? ಏಯ್, ನನ್ನೊಬ್ಳೆ ಮಗಳು ಅಂತ ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ. ನಮ್ಮ ಅಣ್ಣ ಮತ್ತೆ ನಾನು ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದ್ವಲ್ಲೇ, ಇಬ್ರು ದೊಡ್ಡ ತಪ್ಪು ಮಾಡ್ಬಿಟ್ವಿ. ನೀನು ಮೊದಲೇ ಸಾರಿ ತಪ್ಪು ಮಾಡ್ದಾಗ್ಲೇ ನಿನ್ಗೊಂದು ಗತಿ ತೋರಿಸಿದ್ರೆ ಇವತ್ತು ನೀನು ಇಷ್ಟು ದೂರ ಬರ್ತಾ ಇರ್ಲಿಲ್ವೇ? ನೀನು ನಮ್ಮ ಮನೆಗೆ ಸೌಭಾಗ್ಯ ತರ್ತೀಯ ಅಂತ ನಾನು ಅನ್ಕೊಂಡಿದ್ರೆ ಈ ತರ ಎಲ್ಲರ ಸಂತೋಷನ ಕಿತ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ವೇ?
ವೈರಿ ಜಾತಿ ಜೊತೆ ಎಷ್ಟೆಲ್ಲ ಕೋಪ ಇದ್ರು ಕೂಡ ಅದನ್ನೆಲ್ಲ ತಡ್ಕೊಂಡ ಕಣೆ ನಮ್ಮಣ್ಣ. ತಾನು ಹುಟ್ಟು ಬೆಳೆದಿರೋ ಊರಿಗೋಸ್ಕರ ಎಂತ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ಲು ಕಣೆ ಈ ಪುಣ್ಯ. ಅವಳ ಕಾಲಿನ ಧೂಳ್ಗೂ ನಿನ್ ಸಮ ಇಲ್ಲ ಕಣೆ ನಿನ್ ಬದುಕು. ಛೀ! ಪರ್ಣಿಕಾ, ಇನ್ನೊಂದ್ಸಲ ಆ ಪುಣ್ಯನ್ ಪರವಾಗಿ ನೀನ್ ನನ್ನ ಎದುರುಗಡೆ ಮಾತಾಡ್ತಾ ನಿಂತ್ಕೊಂಡ್ರೆ ತಾಯಿ ಅಂತಾನು ನೋಡಲ್ಲ. ಸಾಯಿಸ್ಬಿಡ್ತೀಯಾ? ಹಾ, ಸಾಯಿಸ್ಬಿಡ್ತೇನೆ. ಹಾ, ಸಾಯಿಸ್ತೇನೆ. ನನ್ನನ್ನು ನನ್ನ ಭಾವನ್ನು ದೂರ ಮಾಡೋದಕ್ಕೆ ಯಾರೇ ನೋಡಿದ್ರು ಸಾಯಿಸೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಪುಣ್ಯ ನಾಗಮಣಿನ ತಗೊಂಡ್ ಬರೋದಕ್ಕೆ ಹೋದಾಗ ಆ ಹಾವದ ವಶೀಕರಣ ಮಾಡಿ ಪುಣ್ಯಂಗೆ ಅಡ್ಡ ಬರೋ ಥರ ಮಾಡಿದ್ದು. ನನಗೆ ನನ್ನ ಭಾವ ಬೇಕು. ಯಾರಿಗೆ ಏನೇ ಆದ್ರೂ ಅದೆಷ್ಟೇ ಜನ ಸತ್ರು ನನ್ನ ತಲೆ ಕೆಡಿಸ್ಕೊಳಲ್ಲ. ಅರ್ಥ ಆಯ್ತಾ? ಪರ್ಣಿಕಾ, ಅಷ್ಟೊಂದು ಪ್ರೀತಿ ಇರೋಳು, ಭಾವನೆ ಪ್ರಾಣ ಅನ್ಕೊಂಡವಳು ಆ ದಿನ ಮದುವೆ ಮಂಟಪದಿಂದ ಎದ್ದು ಯಾಕೆ ಹೋದೆ? ಅವನು ಈ ವಂಶಕ್ಕೆ ವಾರಸುದಾರ, ಗೊತ್ತಾ? ಅವನಿಗಷ್ಟಕ್ಕೂ ಮದುವೆನೇ ಇಷ್ಟ ಇಲ್ಲ. ಆದ್ರೆ ತಂದೆ ಕೊಟ್ಟಿರೋ ಮಾತಿಂದ ಕಾಡಿಗೆ ಹೋಗೋ ರಾಮಂತರ ಮದುವೆ ಹಸೆಮಣೆ ಮೇಲೆ ಕೂತ್ಕೊಂಡ. ಆ ದಿನ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ದೆ, ಆದ್ರೆ ನೀನು ಉತ್ತರನೇ ಕೊಡ್ಲಿಲ್ಲ. ಚಿಕ್ಕ ಮಗು ಅಂತ ಕ್ಷಮಿಸ್ದೆ. ಆದ್ರೆ ಈಗ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಸೊಸೆ ಅನ್ನೋ ಪ್ರೀತಿ ಅಂತೂ ಇಲ್ವೇ ಇಲ್ಲ. ನಿನ್ನೋ ಮಾವಯ್ಯ, ನನಗ್ ನನ್ ಭಾವ ಅಂದ್ರೆ ಎಷ್ಟಿಷ್ಟ ಅಂತ ನಿಮ್ಗೂ ಗೊತ್ತು. ಒಂದು ಸಲ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಮಾವಯ್ಯ, ನಾನ್ ಮಾಡಿದ್ದು ಸರಿನೋ ತಪ್ಪೋ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನನ್ ಭಾವ ಅಂದ್ರೆ ಪ್ರೀತಿ ಅಷ್ಟೇ ಅಲ್ಲ, ಹುಚ್ಚು ಹುಚ್ಚು ಮಾವಯ್ಯ. ಒಂದು ಮಾತಂತೂ ಸತ್ಯ ಮಾವಯ್ಯ, ಭಾವ ನನಗ್ ಸಿಗಲ್ಲ ಅಂತ ಗೊತ್ತಾಗಿದ್ದು ಮರುಕ್ಷಣನೇ ನಾನು ಜೀವಂತವಾಗಿರಲ್ಲ ಮಾವಯ್ಯ. ಒಂದ್ಸಲ ನೀವು ನನ್ನ ಕಾಪಾಡಿದ್ದೀರಾ, ಈ ಸಲ ಮಾತ್ರ ನನ್ ಸಾಯೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಬಾಯ್ ಮುಚ್ಚು. ಎರಡು ಊರಿನ ಒಳಿತಿಗೋಸ್ಕರ ಪುಣ್ಯ ಮತ್ತೆ ಅನಿರುದ್ಧು ಒಂದೊಳ್ಳೆ ಕಾರ್ಯಕ್ಕೋಸ್ಕರ ಒಂದಾಗಿದ್ದಾರೆ ಕಣೆ. ಅದಕ್ಕಲ್ದೆ ನಿಮ್ ಭಾವ ನಿನ್ನಿಂದ ಯಾಕೆ ದೂರ ಆಗ್ತಾನೆ? ಅದು ಅಲ್ದೆ ಪುಣ್ಯ ಮನ್ಸಲ್ಲ ಅಂತ ಭಾವನೆ ಇದ್ದಿದ್ರೆ ನಿಮ್ ಮಾವ ಅವತ್ ಕೇಳ್ದಾಗ ಅವತ್ತೇ ಹೇಳ್ತಿದ್ಲಲ್ಲೇ. ಅನಿರುದ್ಧ್ ನಿನ್ನಿಂದ ದೂರ ಆಗ್ತಿದ್ದೇನೆ ಅನ್ನೋದು ಕೇವಲ ನಿನ್ನ ಭ್ರಮೆ ಅಷ್ಟೇ. ಅರ್ಥ ಆಯ್ತಾ? ಪರ್ಣಿಕಾ, ಇನ್ನು ಮುಂದೆ ಅವ್ರು ಮಾಡೋ ಯಾವ ಕಾರ್ಯಕ್ಕೂ ಕೂಡ ನೀನು ಅಡ್ಡ ಬರಬಾರ್ದು. ಅಡ್ಡ ಬರಬೇಕು ಅನ್ನೋ ಆಲೋಚನೆ ನಿನಗೆ ಬಂದ್ರೆ ನಮ್ಮಣ್ಣ ನಿನ್ನ ಅಡ್ಡಡ್ಡ ಸೀಳ್ಬಿಡ್ತಾನೆ. ಅವಾಗ ಅದನ್ನ ತಡೆಯೋದಕ್ಕೆ ಈ ನಿನ್ನ ಹೆತ್ತ ತಾಯಿ ಕೂಡ ಬರೋದಿಲ್ಲ. ವರ್ಮಾ, ಇಲ್ಲಿವರೆಗೂ ಅಡ್ಡ ಬಂದಿದ್ಯಾರು ಅಂತ ನಿನಗೆ ಗೊತ್ತಾಯ್ತು. ಒಂದು ಸುವರ್ಣಾವಕಾಶ ಕೈಜಾರು ಹೋಯ್ತು. ಆದ್ರೆ ನಾಗಮಣಿ ಪಡ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶ ಯಾವುದು ಸ್ವಾಮಿ? ಅದು ಎಷ್ಟೇ ಕಷ್ಟ ಆದ್ರೂ ಅದ್ ಮಾತ್ರ ಕೈ ತಪ್ಪು ಹೋಗಕ್ ಬಿಡಲ್ಲ ಸ್ವಾಮಿ. ಪುಣ್ಯನ್ ಜೊತೆಯಾಗಿದ್ದು ಆ ನಾಗಮಣಿನ ಪಡ್ಕೋತೀವಿ. ಆ ಅವಕಾಶಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ದಾರಿ ತೋರಿಸಿ. ನೀನು ಪುಣ್ಯ ಇಬ್ರು ಜೊತೆಗಿರೋವರೆಗೂ ನಿಮ್ಮಿಬ್ರಿಗೆ ಏನೂ ಆಗಲ್ಲ. ನಾಳೆ ಬೋಗಿ ಹಬ್ಬ ಇದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋ ಮಕರ ಸಂಕ್ರಾಂತಿ ದಿನ ಆ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿಯನ್ನ ಬೆಳಗೋ ಸಮಯದಲ್ಲಿ ಆ ದಿಗಂಬರನ ಸಂವತ್ಸರ ಕಾಲದ ನಿದ್ರೆ 6 ನಿಮಿಷ ನಿದ್ರೆ ಮಾಡಿ ತೂಗಿಸ್ಕೊಳ್ತಾನೆ.
ಅದು ಕೂಡ ಕಣ್ತೆರೆದೇ ನಿದ್ರೆ ಮಾಡ್ತಾನೆ. ಆತನ ನಿದ್ರೆಯ ಸಮಯ ಕುಂಭಕರ್ಣನಿಗಿಂತ ಗಾಢವಾಗಿರುತ್ತೆ. ಮಕರ ಜ್ಯೋತಿ ಬರೋ ದಿವ್ಯವಾದ ಮುಹೂರ್ತದಲ್ಲಿ ನೀವು ನಾಗಮಣಿನ ವಶಪಡಿಸ್ಕೊಳ್ಳಿ. ಇದಕ್ಕಿಂತ ಒಳ್ಳೆ ಸಂದರ್ಭ ಸಿಗಲ್ಲ, ಬರಲ್ಲ. ಪುಣ್ಯ ಸಾಧಿಸ್ಕೋ. ನಿನ್ ಜೊತೆ ಸದಾ ದೈವಶಕ್ತಿ ಇರುತ್ತೆ. ಇಷ್ಟೊಂದು ಒಳ್ಳೆ ಮನಸ್ಸಿರೋ ಜನರ ಆಶೀರ್ವಾದ. ನಿಮ್ ಸಹಾಯದಿಂದ ನಾಗಮಣಿ ತಗೋತೀನಿ ಸ್ವಾಮಿ. ವಿಜಯೋಸ್ತು. ಛೀ, ನೀನಿಷ್ಟು ಕೀಳ್ಮಟ್ಟ ಕಿಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ಕ್ಷಣಕ್ಕೆ ನನ್ನ ಗುಂಡಿಗೆ ನಿಂತು ಹೋಗಿತ್ತು. ನನ್ನ ಆಗಮ ನನ್ನ ಮೇಲೆ ಹಾಗೆ ಇಟ್ಕೊಂಡು ನನ್ನನ್ನು ಕಚ್ಚೋದು ಯಾಕಪ್ಪ ಅಂತ. ಇದು ತಾವ್ ಮಾಡಿರೋ ಘನ ಕಾರ್ಯನಾ? ಯಾವ್ದು ಏನೇ ಆದ್ರೂ ಇದ್ರೂ ನನ್ನ ಒಳ್ಳೇದಕ್ಕೆ. ನಿನ್ ನಿಜ ಸ್ವರೂಪ ಎಲ್ರಿಗೂ ಗೊತ್ತಾಯ್ತು ಬಿಡು. ಇವಾಗ ಇನ್ನೇನೇ ಅಡ್ಡಿ ಬಂದ್ರು ಅದನ್ ಮಾಡಿದ್ದು ನೀನೇ ಅಂತ ಎಲ್ಲರೂ ಅನ್ಕೋತಾರೆ. ನೋಡು, ಸ್ವಾಮಿಗಳು ಹೇಳಿರೋ ಸಮಯದಲ್ಲಿ ನನ್ನ ನಾಗಮಣಿನ ಸಾಧಿಸಿ ನನ್ನ ಪ್ರೀತಿನ 4 ದಿಕ್ಕುಗಳಿಗೂ ಕೇಳಿಸೋ ಹಾಗೆ ಹೇಳಿ ನನ್ನ ಕತ್ತಿಗೆ 3 ಗಂಟೆ ಹಾಕಿಸ್ಕೋತೀನಿ. ನೆನ್ಪಿಟ್ಕೋ, ಮಕರ ಸಂಕ್ರಾಂತಿ. ಏನಿದು ಅಪರೂಪದ ಲಾವಣ್ಯ! ಸಾಧಾರಣವಾದ ಸುಂದರಿ ಅಲ್ಲ ಕಣೋ. ಸ್ವರ್ಗದಲ್ಲಿರೋಂಥ ಅಪ್ಸರೆಯರನ್ನ ನಾಚಿಸುವಂತ ಅಂದ ಕಣೋ ಇವಳ್ದು. ಏನಪ್ಪ ಇವ್ರ ಕತೆ? ನನ್ನ ದಿಗಂಬರ್ ಅವರು ಒಬ್ಬಳು ಹುಡುಗಿ ಚಿತ್ರ ಬಿಡಿಸ್ಕೊಂಡು ತುಂಬಾ ವ್ಯಥೆ ಪಡ್ತಿದ್ದಾರೆ. ಸಾಧಾರಣವಾದ ಹುಡುಗಿ ಅಲ್ಲ ಅವಳು. ಸ್ವರ್ಗದಲ್ಲಿರುವಂತ ಅಪ್ಸರೆಯರು ಕೂಡ ನಾಚಿ ನೀರಾಗುವಂತ ಅಂದ ಇವಳ್ದು. ಲೋಕದಲ್ಲಿ ಎಷ್ಟೇ ಅಂದವಾಗಿರೋ ಹುಡುಗಿನ ನೋಡಿದ್ರು ಸೋಲ್ದೇ ಇರೋ ಈ ದಿಗಂಬರನ ಗುಂಡ್ಗೆ ಈ ಹುಡುಗಿನ ನೋಡಿ ನನ್ನ ಮನ್ಸು ಸೋತೋಯ್ತು. ಅವಳ ಕಣ್ಣನ್ನ ವರ್ಣಿಸೋದಕ್ಕೆ ಕೋಟಿ ಕವಿತೆಗಳು ಸಾಕಾಗೋದಿಲ್ಲ. ಆ ಚಂದ್ರನ್ನ ದೃಷ್ಟಿ ಬೊಟ್ಟಾಗಿ ಮಾಡಿ ಅವಳ ಅಂದಕ್ಕೆ ದೃಷ್ಟಿ ಬೀಳ್ದೇ ಇರೋ ಹಾಗೆ ಮಾಡಬೇಕು. ಕಾಮನ ಬಿಲ್ಲನ್ನ ಹಾರಾಗಿ ಬದಲಾಯಿಸಿ ಅವಳ ಕೊರಳಿಗೆ ಹಾಕಬೇಕು. ಲೋಕದಲ್ಲಿರೋ ಸುಂದರವಾದ ಹೂಗಳನ್ನ ತಂದು ಅವಳು ನಡೆಯೋ ದಾರಿನ ಹೂವಿನ ಹಾಸಿಗೆಯಾಗಿ ಮಾಡಬೇಕು. ಸೃಷ್ಟಿಯನ್ನೇ ಮರು ಸೃಷ್ಟಿಸಿ ಅದಕ್ಕೆ ಅವಳನ್ನ ದೇವತೆಯಾಗಿ ಮಾಡಬೇಕು. ಏನಿದು ಈ ಅದ್ಭುತ! ನನ್ನ ಹೃದಯ ಅವಳಿಗೆ ಸೋತೋಗಿದೆ. ಅಷ್ಟು ಸುಂದರಿ ಕಣೋ ಅವಳು. ಏ ಪಿಂಜಾರಿ, ನೋಡ್ದ? ದಿಗಂಬರರು ಪ್ರೇಮದಲ್ಲಿ ಬಿದ್ದು ಕವಿಯಾಗಿ ಬದಲಾಗಿದ್ದಾರೆ. ಓ ಯಪ್ಪೋ, ಸಮಸ್ಯೆ ಬಂದಾಗ ದಿಗಂಬರ್ನಾದ್ರೇನೋ ಪಂಡಿತ್ನಾದ್ರೇನೋ ಎಲ್ಲ ಒಂದೇ. ಅವಾಗ
ಅವಳು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ನನ್ನ ಕಣ್ಣು ಪರಿತಪಿಸ್ತಾ ಇದೆ. ನನ್ನ ಮನ್ಸನ್ ದೋಚಿರೋ ಅವಳ ಮನ್ಸಲ್ಲಿ ನಾನ್ ಯಾವಾಗ ಜಾಗ ಪಡಿತೀನೋ ಅಂತ ನನ್ನ ಮನ್ಸು ಆತೋರಿತಾ ಇದೆ. ಯಾರವಳು? ಎಲ್ಲಿದ್ದಾಳೆ? ಏನ್ ಮಾಡ್ತಾ ಇದ್ದಾಳೆ? ಲೋಕಾಧಿಪತಿ ದಿಗಂಬರನಿಗೆ ವಂದನೆ. ಹೋಗಿದ್ ಕೆಲ್ಸ ಏನಾಯ್ತು? ಯಾರವಳು? ಅವಳ ಹೆಸರು ಪುಣ್ಯ. ಅವಳು ನಾಗಮಂಡಲದಲ್ಲಿರೋದು. ನಾಗಮ್ಮನ ಪರಮ ಭಕ್ತೆ ಅವಳು. ನಾಗ ಭಕ್ತರಾದ್ರೇನು, ಆ ಮುಕ್ಕಣ್ಣನ ಭಕ್ತರಾದ್ರೇನು, ನನ್ನ ಮನ್ಸಿಗೆ ಇಷ್ಟ ಆದ್ರೆ ಅವಳು ನನಗ್ ರಾಣಿ ಆಗ್ಬೇಕಷ್ಟೇನೆ. ಆದ್ರೆ ಆದ್ರೆ ಏನು ಹೇಳು? ಅವಳನ್ನ ಅನಿರುದ್ಧ ಎಂಬವನು ಪ್ರೀತಿಸ್ತಾ ಇದ್ದಾನೆ. ಅವಳು ಕೂಡ ಪ್ರೀತಿಸ್ತಾ ಇರ್ಬೋದು ಅಂತ ಅನುಮಾನ ಬರ್ತಿದೆ ದಿಗಂಬರ. ಪಂಚಭೂತಗಳಿಗೆ ಅಧಿಪತಿಯಾದ ಇಂದ್ರನನ್ನೇ ಸೋಲಿಸುವ ತಾಕತ್ತಿರುವ ಈ ದಿಗಂಬರನ ಮುಂದೆ ಆ ಅನಿರುದ್ಧೇನ್ ಮಹಾ ಹೊಸ್ಕಾಕ್ಬಿಡ್ತೀನಿ ಅವನ್ನ. ಅದೇನಪ್ಪ, ಈ ಗಂಡಸ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲಪ್ಪ. ನೋಡಿದ ತಕ್ಷಣನೇ ಪ್ರೀತಿ ಅಂತಾರೆ. ಹುಡುಗಿರ್ ಸೇರ್ಗಿಡ್ಕೊಂಡು ಹುಡುಗಿರಿಂದನೇ ಸುತ್ತಾ ಇರ್ತಾರೆ. ಏನೋ ಸಪ್ತಸಾಗರನ ಈಜಿರೋನು ಬಾವಿ ನೋಡ್ ಒದ್ದಾಡೋ ಹಾಗೆ ಈ ದಿಗಂಬರ ಏನು ಇಷ್ಟು ದಿನ ಈ ಲೋಕನ ಗೆಲ್ಬೇಕು, ಸೃಷ್ಟಿಗೆ ಅಧಿಪತಿ ಆಗ್ಬೇಕು ಅಂತ ಮಾತಾಡ್ತಾ ಇದ್ದವನು ಇವಾಗ ನೋಡಿದ್ರೆ ಆ ಮಾತನ್ನೇ ಮರ್ತು ಹೋಗಿದ್ದಾನೆ. ಹೀಗೆ ಆದ್ರೆ ಜೀವನ ಪರ್ಯಂತ ಹೀಗೆ ಇರ್ಬೇಕಾಗತ್ತೆ. ಇದೇ ಅಲ್ವೇನ್ರೋ ನಿಮ್ ಮನ್ಸಲ್ಲಿರೋ ಯೋಚನೆಗಳು? ಕ್ಷಮಿಸ್ಬಿಡು ದಿಗಂಬರ, ನಾಗನಿಧಿನ್ ಪಡ್ಕೊಳ್ಳೋ ಅಂತ ಸಮಯ ಹತ್ರದಲ್ಲೇ ಇದೆ. ಇವಾಗ ಕಳ್ಕೊಂಡ್ರೆ ಇನ್ ಯಾವಾಗ ಬರುತ್ತೋ? ನಾಗನಿಧಿಗಿಂತ ತುಂಬಾ ಶ್ರೇಷ್ಠವಾದ ನಿಧಿ ಕಣೋ ಈ ಪುಣ್ಯ. ನಾಗನಿಧಿಲೇನಿದೆ ಈ ಜನ್ಮದಲ್ಲಿ ಇಲ್ಲ ಅಂತಂದ್ರು ಮುಂದಿನ ಜನ್ಮದಲ್ಲಾದ್ರೂ ಅದನ್ನ ಪಡ್ಕೋಬಹುದು. ಆದ್ರೆ ಈ ಸೃಷ್ಟಿಗೆ ಅಧಿಪತಿಯಾಗಿ ರಾರಾಜಿಸ್ತಿರೋ ಈ ದಿಗಂಬರನಿಗೆ ರಾಣಿ ಬೇಕಲ್ವೇನೋ? ಬೇಕು. ಇಷ್ಟು ಶಕ್ತಿ ಇರೋ ನೀವೇ ಚಿಟ್ಕೆ ಹೊಡೆಯೋದ್ರಲ್ಲಿ ಪುಣ್ಯನ್ ಕರ್ಕೊಂಬಂದು ಮದ್ವೆ ಆಗ್ಬೋದಲ್ವಾ? ಗಂಗಾ, ರಾಮಾಯಣದಲ್ಲಿ ನಿನ್ಗಿಷ್ಟ ಆಗಿರೋ ವ್ಯಕ್ತಿ ಯಾರು? ನಂಗೆ ಯಾವಾಗ್ಲೂ ಮಹಾವೀರನೇ ಇಷ್ಟ, ಶ್ರೀರಾಮಚಂದ್ರ. ಲೇ ಪಿಂಜಾರಿ, ಮತ್ ನಿನ್ಗೆ? ಸೀತಮ್ಮ, ಮಹಾತಾಯಿ. ಹೇಯ್, ಇವರೆಲ್ಲರಿಗಿಂತನೂ ನನ್ ದೃಷ್ಟಿಯಲ್ಲಿ ದೊಡ್ಡವನು ಲಂಕಾಧಿಪತಿ ದಶಕಂಠ ರಾವಣಾಸುರ. ಯಾರ್ದೋ ಮಾತ್ ಕೇಳಿ ಅಗ್ನಿ ಪರೀಕ್ಷೆ ಇಟ್ಟಂತ ರಾಮನಿಗಿಂತ ತನ್ನ ವಶದಲ್ಲಿದ್ದ ಸೀತಾದೇವಿಯನ್ನ ತಾನು ಅನ್ಕೊಂಡಿದ್ರೆ ಕ್ಷಣದಲ್ಲೇ ಮದುವೆ ಆಗ್ಬೋದಾಗಿತ್ತು. ಆದ್ರೆ ಕಡೆ ಪಕ್ಷ ಸೀತಾದೇವಿಯನ್ನ ಮುಟ್ದೇ ಇರೋ ರಾವಣಾಸುರನೇ ದೊಡ್ಡವನು. ನಾನು ಪುಣ್ಯ ಮನ್ಸನ್ನ ದೋಚಿ ಪುಣ್ಯನ ನಾನು ಮದ್ವೆ ಆಗದೆ ಹೋದ್ರೆ ಪಂಚಭೂತಗಳನ್ನ ತನ್ನ ಅಧೀನದಲ್ಲಿಟ್ಕೊಂಡಿರೋ ದಿಗಂಬರ ಇದ್ದು ಏನ್ ಪ್ರಯೋಜನ? ಪುಣ್ಯ ನನ್ನವಳು. ಈ ಕಡೆ ಬಾ, ಈ ಕಡೆ ಬಾ 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 ಬಾ. ನಾವು ಆಡೋಣ ಬಾ. ಇಲ್ಲಿ ನನ್ನನ್ನು ಹಿಡಿ, ಈ ಕಡೆ. ನಾವು ನಿಮ್ ಜೊತೆ ಆಡ್ಬೋದಾ? ಆಡ್ದಾಗ ಸೋತ್ ಹೋದವರು ಗೆದ್ದವ್ರಿಗೆ ಮುತ್ತು ಕೊಡ್ಬೇಕು.
ಸರಿನಾ? ಸರಿ, ಆದ್ರೆ ಮೊದಲು ನೀನೇ ಆಡ್ಬೇಕು. ತಿರುಗು. ಅದೇ ನೀನ್ ಔಟ್ ಆದೆ. ತನ್ವಿ, ಸರಿ ಬಿಡು. ಇವಾಗ ನೀನ್ ತನ್ವಿಗ್ ಮುತ್ಕೊಡು. ಹಾ, ಇವಾಗ ನೀನ್ ಔಟ್ ಆದೆ ಅಲ್ವಾ? ಬಾ, ಇವಾಗ ನೀನು ಕಟ್ತೀನಿ.